ಇದು ಉಡುಪಿಯ ಮಲ್ಪೆ ಬೀಚ್ ಬಗ್ಗೆ ಒಂದು ಚಿಕ್ಕ ನೋಟ. ನೀವು ಉಡುಪಿಯಿಂದ ಜಸ್ಟ್ ಒಂದು 6 ಕಿಲೋಮೀಟರ್ ದೂರ ಹೋದ್ರೆ ಸಾಕು, ಸ್ವಚ್ಛವಾದ ಶಾಂತವಾದ ಈ ಬೀಚ್ ಸಿಗತ್ತೆ. ಅಂದ್ರೆ ಇದು ನಿಮಗೆ ರಿಲ್ಯಾಕ್ಸ್ ಮಾಡೋಕೆ, ಸ್ವಲ್ಪ ಅಡ್ವೆಂಚರ್ ಮಾಡೋಕೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ ಜಾಗ. ಮೊದಲನೇದಾಗಿ ಬೀಚ್ ಬಗ್ಗೆನೇ ಮಾತಾಡೋಣ. ಇಲ್ಲಿನ ಚಿನ್ನದ ಬಣ್ಣದ ಮರಳು, ಉದ್ದವಾದ ಕಡಲ ತೀರ ಎಲ್ಲವೂ ತುಂಬ ಶಾಂತವಾಗಿರುತ್ತೆ. ಆದರೆ ಇಲ್ಲಿನ ಅಸಲಿ ಹೈಲೈಟ್ ಅಂದರೆ ಸೇಂಟ್ ಮೇರಿಸ್ ದ್ವೀಪಕ್ಕೆ ಹೋಗೋ ಬೋಟ್ ರೈಡ್. ಆ ದ್ವೀಪ ಯಾಕಿಷ್ಟು ಫೇಮಸ್ ಗೊತ್ತಾ? ಅಲ್ಲಿರೋ ಷಡ್ಭುಜೀಯ ಬಸಾಲ್ಟ್ ಕಲ್ಲುಗಳಿಂದ. ಜೊತೆಗೆ ಅಲ್ಲಿನ ನೀರು ಕೂಡ ಸ್ಫಟಿಕದಷ್ಟು ಶುಭ್ರವಾಗಿರುತ್ತೆ. ಎರಡನೇದಾಗಿ ಸ್ವಲ್ಪ ಅಡ್ವೆಂಚರ್ ಬೇಕು ಅನ್ನೋರಿಗೆ ಇಲ್ಲಿ ಜೆಟ್ ಸ್ಕೀಯಿಂಗ್, ಬನಾನಾ ಬೋಟ್ ರೈಡ್, ಪ್ಯಾರಾಸೈಲಿಂಗ್ ಹೀಗೆ ಸೀಸನ್ಗೆ ತಕ್ಕಂತೆ ವಾಟರ್ ಸ್ಪೋರ್ಟ್ಸ್ ಮಾಡ್ಬೋದು. ಇದೆಲ್ಲ ಆದಮೇಲೆ ಕರಾವಳಿಯ ಫ್ರೆಶ್ ಸೀ ಫುಡ್ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಗರಿಗರಿಯಾದ ಫಿಶ್ ಫ್ರೈ, ಆಹಾ, ಅದರ ರುಚಿನೇ ಬೇರೆ. ಮತ್ತು ಕೊನೆಯದಾಗಿ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್. ಮಲ್ಪೆ ಬೀಚ್ ಸೂರ್ಯಾಸ್ತಕ್ಕೆ ತುಂಬಾನೇ ಫೇಮಸ್. ಕರ್ನಾಟಕದ ಬೆಸ್ಟ್ ಸನ್ಸೆಟ್ ಪಾಯಿಂಟ್ಗಳಲ್ಲಿ ಇದು ಒಂದು ಅಂತಾರೆ. ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ. ಇಲ್ಲಿಗೆ ಭೇಟಿ ಕೊಡೋಕೆ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳು ಒಳ್ಳೆ ಸಮಯ, ಯಾಕಂದರೆ ಆಗ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಮಲ್ಪೆ ಬೀಚ್ ನಿಮಗೆ ಶಾಂತಿ, ಸಾಹಸ ಮತ್ತು ರುಚಿಕರವಾದ ಆಹಾರದ ಒಂದು ಪರಿಪೂರ್ಣ ಕರಾವಳಿ ಅನುಭವವನ್ನು ನೀಡುತ್ತೆ.